ಬಿಜೆಪಿಯಿಂದ 20 ಅಭ್ಯರ್ಥಿಗಳಿಗೆ ಟಿಕೆಟ್ ಅನೌನ್ಸ್ ಆಯಿತು. ಅನೌನ್ಸ್ ಆದ ಮೇಲೆ ಸಾಕಷ್ಟು ಕಡೆಗಳಲ್ಲಿ ಒಂದು ಬಂಡಾಯದ ಕಹಳೆ ಮೊಳಗ್ತಾ ಇದೆ. ನಿಮಗೆ ಶಿವಮೊಗ್ಗ ಅಂತ ಬಂದರೆ ಅಲ್ಲೊಂದು ಬಂಡಾಯ ಕಾಣಿಸ್ತಾ ಇದೆ. ನಿಮಗೆ ಹಾವೇರಿ ಅಂತ ಬಂದರೆ ಬಸವರಾಜ ಬೊಮ್ಮಾಯಿ ಅವರಿಗೆ ಮುತ್ತಿಗೆ ಹಾಕಿ ಬಸವರಾಜ ಬೊಮ್ಮಾಯಿ ಅವರು ಕರ್ನಾಟಕದ ನಿಕಟಪೂರ್ವ ಮುಖ್ಯಮಂತ್ರಿಗಳು ಸದ್ಯಕ್ಕೆ ಈ ಗುಂಪಿಂದ ತಪ್ಪಿಸ್ಕೊಂಡು ಹೋಗ್ಬಿಟ್ರೆ ಸಾಕಪ್ಪ ಎನ್ನುವ ಸ್ಥಿತಿಗೆ ಅವರನ್ನು ತರಲಾಗಿತ್ತು. ಇವತ್ತು ಆ ಒಂದು ಬಂಡಾಯ ನಾವು ಗಮನಿಸ್ತಾ ಇದ್ದೀವಿ. ಬೆಂಗಳೂರು ಉತ್ತರ ಗೋ ಬ್ಯಾಕ್ ಶೋಭಾ ಚಳವಳಿ ಇನ್ನೂ ನಿಂತಿಲ್ಲ. ಅಲ್ಲೂ ಕೂಡ ಜೋರಾಗಿ ಕೂಗು ಕೇಳಿ ಬರ್ತಾ ಇದೆ. ಹಾವೇರಿ ಕತೆ ನಾನು ಆಲ್ರೆಡಿ ಹೇಳಿದ್ದೀನಿ. ಇನ್ನು ಕಾಂತೇಶ್ಗೆ ಹಾವೇರಿಲಿ ಟಿಕೆಟ್ ಕೊಡಬೇಕಾಗಿತ್ತು, ಆದರೆ ಕೊಡಲಿಲ್ಲ, ತಪ್ಪಿಸ್ಬಿಟ್ರು ಯಡಿಯೂರಪ್ಪನವರು ಅಂತ ಹೇಳಿ ಬಹಿರಂಗವಾಗಿಯೇ ಈಶ್ವರಪ್ಪ ಅಸಮಾಧಾನ ವ್ಯಕ್ತಪಡಿಸಿದ್ದು ಅಲ್ಲದೆ ಶಿವಮೊಗ್ಗದಿಂದ ನಾನೇ ಕಂಟೆಸ್ಟ್ ಮಾಡ್ತೀನಿ ಪಕ್ಷೇತರನಾಗಿ ಅಂಥೇಳಿ ಈಶ್ವರಪ್ಪನವರು ಮಾತಾಡಿದ್ದಾರೆ. ಬಿ ಜೆ ಪಿಯ ಲೀಡರ್, ನಿಕಟಪೂರ್ವ ಮಂತ್ರಿಗಳವರು ಕೂಡ ಕೆಲವು ತಿಂಗಳ ಹಿಂದೆ ಬಿ ಜೆ ಪಿಯಿಂದನೇ ಮಂತ್ರಿಯಾಗಿದ್ದು ಅಂತಾರೆ ಅವರು ಹೇಳ್ತಾ ಇದ್ದಾರೆ. ತುಮಕೂರಲ್ಲಿ ನೆಮ್ಮದಿ ಇದೆಯಾ? ಅಲ್ಲೂ ನೆಮ್ಮದಿ ಇಲ್ಲ. ತುಮಕೂರಲ್ಲಿ ಸೋಮಣ್ಣ ಅವ್ರನ್ನ ಕ್ಯಾಂಡಿಡೇಟ್ ಆಗಿ ಮಾಡಿದ ತಕ್ಷಣವೇ ಮಧುಸ್ವಾಮಿ ಎದ್ದು ನಿಂತ್ಕೊಳ್ತಾ ಇದ್ದಾರೆ. ಯಾಕೆ ಇವ್ರಿಗೆ ಯಾಕೆ ಟಿಕೆಟ್ ಕೊಡಬೇಕಾಗಿತ್ತು? ಯಡಿಯೂರಪ್ಪನವ್ರಿಗೆ ನಾವೆಲ್ಲ ಇವಾಗ ಬೇಕಾಗಿಲ್ಲ, ಇವರೇ ಹೆಚ್ಚಾಗ್ಬಿಟ್ರಾ, ನಾವು ಇವ್ರ ಪರ ಓಟ್ ಕೇಳಲ್ಲ, ಆಯ್ತಪ್ಪ ನೀವು ನನ್ನ ಪರ ಓಟ್ ಕೇಳಬೇಡಿ. ಇದು ಕೂಡ ಶುರುವಾಯಿತು. ಬೆಂಗಳೂರು ಉತ್ತರ ನೆಮ್ಮದಿ ಇಲ್ಲ, ತುಮಕೂರು ನೆಮ್ಮದಿ ಇಲ್ಲ, ಕೊಪ್ಪಳ ಕರಡಿ ಸಂಗಣ್ಣ ಅವರ ಕಣ್ಣೀರು ಇನ್ನೂ ಬತ್ತೆ ಹೋಗೇ ಇಲ್ಲ, ಅಲ್ಲೂ ಕೂಡ ಒಂದು ಗಲಭೆ ಜೋರಾಗ್ತಾ ಇದೆ. ಶಿವಮೊಗ್ಗದಲ್ಲಿ ಗಲಭೆಗಳಿವೆ. ಈ ರೀತಿ ಶಿವಮೊಗ್ಗ ಸಿಟಿ ರವಿಗೆ ಅಂತ ಬಂದರೆ ಅಲ್ಲೊಂದು ಟಾಂಟು, ಯಾರೋ ನನ್ನನ್ನು ಪಿತೂರಿ ಮಾಡಿದ್ರಲ್ಲಿ ಟಿಕೆಟ್ ಪಡ್ಕೊಳ್ಳೋಕ್ಕೋಸ್ಕರ ರವಿಯವರು ಇಲ್ಲ ನಾನು ಆ ಥರ ಏನು ಮಾಡಿರಲಿಲ್ಲ, ನನ್ನ ಟಿಕೆಟ್ ಆಕಾಂಕ್ಷಿನೇ ಆಗಿರಲಿಲ್ಲ ಅವರು. ಹಾಗಾದರೆ ಇಷ್ಟು ಟಿಕೆಟ್ಗಳ ಪೈಕಿ ನೆಮ್ಮದಿ ಇರೋದೆಲ್ಲಿ? ಯಾಗಿಂಥ ಸಮಸ್ಯೆಗಳಾಗ್ತಾ ಇದೆ? ಮುಂದಿನ ಎಲೆಕ್ಷನ್ ಕಥೆ ಏನು? ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಬೇಟ್ ಶುರು ಮಾಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಇವತ್ತು ಎಲ್ಲೆಲ್ಲಿ ಏನೇನಾಗಿದೆ, ಯಾರ್ಯಾರು ಏನೇನು ಮಾತಾಡಿದ್ದಾರೆ ನೋಡಿ. ಮಾತಾಡಬೇಡಿ, ಅವ್ರು ಹೇಳುದು ಉದ್ವೇಗದ ತೀರ್ಮಾನ ಅಲ್ಲ, ಸಿದ್ಧಾಂತ ಉಳಿಬೇಕು. ರಾಜಕೀಯ ಮಾಡಬೇಕು. 40 ವರ್ಷದಿಂದ ಒಂದೇ ನಿಮಿಷದಲ್ಲಿ ನಾನು ಚುನಾವಣೆ ನಿಲ್ಲಲ್ಲ ಅಂತ ಪತ್ರ ಬಿಸಾಕಲಿಕ್ಕೆ ಕಾರಣ ಈ ಪಕ್ಷ ಕೊಟ್ಟಿದ್ದಂತ ಸಂಸ್ಕಾರ. ಆದರೆ ಈ ಪಕ್ಷ ಕಾಂಗ್ರೆಸ್ಸಿನ ರೂಪದಲ್ಲಿ ಹೋಗ್ತಾ ಇದ್ದಿಲ್ಲ ರಾಜ್ಯದಲ್ಲಿ, ಬೇರೆ ರಾಜ್ಯದ ಬಗ್ಗೆ ನನಗೆ ಗೊತ್ತಿಲ್ಲ. ಇದ್ರ ಬಗ್ಗೆ ಬದಲಾವಣೆ ಆಗಬೇಕು, ಸಿದ್ಧಾಂತ ಬರಬೇಕು. ಒಂದು ಕುಟುಂಬದ ಕೈಯಲ್ಲಿ ಪಕ್ಷ ಇರಬಾರ್ದು, ಹಿಂದುತ್ವಕ್ಕೆ ಅನ್ಯಾಯ ಆಗಬಾರ್ದು, ಇಡೀ ರಾಜ್ಯದ ಕಾರ್ಯಕರ್ತರು ನೋವು ಆಗಬಾರ್ದು. ಈ ನಿಟ್ಟಿನಲ್ಲಿ ತಗೊಂಡಿದ್ದ ನಿರ್ಣಯ ಚಪ್ಪಳೆ ಹೊಡೆದಿರಿ ಸರಿ. ಮೇಲ್ನೋಟಕ್ಕೆ ನೋಡೋರಿಗೆ, ಅವ್ರನ್ನೇ ನಂಬಿದವ್ರಿಗೆ ಅದು ಸರಿ ಅನಿಸುತ್ತೆ. ಮೇಲ್ನೋಟಕ್ಕೆ ನೋಡಿದವ್ರಿಗೆ ಒಳಗೇನಿದೆಯೋ ನಮಗೆ ಗೊತ್ತಿಲ್ಲ, ಅವ್ರ ಕಷ್ಟ ಸುಖ ನಂಗೆ ಗೊತ್ತಿಲ್ಲ. ಆದರೆ ನಮ್ಮಂಥರಿಗೆಲ್ಲ ಸರಿ, ನಮ್ಮನ್ನೆಲ್ಲ ಬಲಿ ಕೊಟ್ರಲ್ಲ ಅಂತ ಅನಿಸುತ್ತೆ. ನನಗೆ ದೃಢವಾದೊಂದೇ ವಿಶ್ವಾಸ ಇದೆ, ಸೋಮಣ್ಣನ ನಾಲಿಗೆಗೆ, ಸೋಮಣ್ಣನ ಬೈಗಳಿಗೆ ಎದ್ರಕೊಂಡು ನನ್ನ ಬಲಿ ಹಾಕಿರಿ ಯಡಿಯೂರಪ್ಪ ಅಂತ. ಅವನೇನು ಬಾಯಿಗೆ ಬಂದಂಗೆ ಬೈಕೊಂಬರ್ಸ್ತಿದ್ರು ಸೋಮಣ್ಣ ಸೋತ ಮೇಲೆ, ಅಪ್ಪ ಮಕ್ಳು ಹಿಂಗೆ ಮಾಡಿರು ಹಂಗೆ ಮಾಡಿರು ಅಂತ. ಆ ಬೈಗಳಿಗೆ ಎದ್ರಕೊಂಡು ಬೈಗಳಿಲ್ದಂಗೆ ಮಾಡ್ಕೋಬೇಕು, ನಮ್ಗೆ ಯಾಕೆ ಟೆನ್ಷನ್ ಅಂತ ಇವತ್ತು ನಮ್ಮನ್ನು ಬಲಿ ಹಾಕಿದ್ದಾರೆ. ನನಗೆ ಆ ಫೀಲಿಂಗ್ ಇದೆ. ಕೊಡಬಾರ್ದು, ಅದೇ ನಮ್ಗೆ ಇಷ್ಟ. ಸ್ಟ್ರೈಟ್ ಆಗಿ ಅದೇ ಸರ್, ನಾವು ನೆಮ್ಮದಿಯಾಗಿರೋಣ ಅಂತ ಸುಮ್ಮನಾಗಿರ್ಬೋದು. ನಮ್ಗೆ ಅನ್ನಿಸ್ಕೊಂಡು ಏನಾಗಬೇಕು, ಇನ್ನೊಬ್ರು ಕಟ್ಕೊಂಡು ಮಾಧುಸ್ವಾಮಿ ಕಟ್ಕೊಂಡೇನು, ಈಶ್ವರಪ್ಪ ಕಟ್ಕೊಂಡೇನು ಅನ್ನೋದು ಭಾವನೆ ಬಂದಿರ್ಬೋದು. ಅದು ಬಂದಾಗ ಅಪ್ಪ ಮಕ್ಳು ಇಬ್ಬರದೇ ಹಿತಾಸಕ್ತಿ ಬಂತು ಅನ್ನೋದು ಈಶ್ವರಪ್ಪಗೆ ಅನಿಸ್ದಂಗೆ ನೋಡೋರ್ಗೆ ಅನಿಸುತ್ತೆ ಅಂತ ಹೇಳಿದ್ದು. ನಾವು ನೆಮ್ಮದಿ ಇದ್ದರೆ ಸಾಕು ಅಂದ್ಕೊಂಡಿರ್ಬೋದು. ಬಟ್ ಪಾಲಿಟಿಕ್ಸಲ್ಲಿ ಲೀಡ್ರ್ ಹಂಗೆ ಅಂದ್ಕೋಬಾರ್ದು. ನಾನು ನೆಮ್ಮದಿ ಇದ್ದರೆ ಸಾಕು ಅಂತ ರಾಜ್ಯ ಆದರೆ ನಮ್ಮನ್ನು ನಂಬ್ಕೊಂಡವ್ರ ಗತಿ ಏನು? ಮೇಲ್ನೋಟಕ್ಕೆ ನೋಡೋರಿಗೆ, ಅವ್ರನ್ನೇ ನಂಬಿದವ್ರಿಗೆ ಸಾರ್ಥಕದ ಬದುಕಿನ ಕ್ಷಣ ಅಂತ ಕರಿತೀವಿ ನಾವು. ಸಿಂಧನೂರಿಗೆ ರೈಲ್ವೆ ಬಂದಿರೋದ್ರಿಂದ ಸಂಭ್ರಮ ಇದೆ. ಎಲ್ಲ ಇಡೀ ಸಿಂಧನೂರದ ಜನತೆ, ನಗರದ ಜನ, ಮಸ್ಕಿ ಕ್ಷೇತ್ರದ ಮತ್ತು ಮಾನವಿ ಕ್ಷೇತ್ರದ, ಸಿರುಗುಪ್ಪ ಕ್ಷೇತ್ರದ ಜನರು ಕೂಡ ಖುಷಿಯಾಗಿದ್ದಾರೆ. ಒಂದು ವೇದಿಕೆ ಮೇಲೆ ಅವರ ಭಾವನೆಗಳನ್ನು, ಅವ್ರ ಅಟಿಟ್ಯೂಡ್ ನೋಡಿದಾಗ ಅವ್ರಿಗೇನೋ ಒಂದು ಸಂಗಣ್ಣ ಅವ್ರನ್ನ ನಮ್ಮ ಬಿಟ್ಟರು, ಒಂದು ಕೊರಗಿಗೆ ನನಗೂ ಕೂಡ ಸ್ವಲ್ಪ ಭಾವುಕರಾಗಿ ಮಾತಾಡಿದ್ದೀನಿ. ಅದ್ರ ಬಿಟ್ಟರೆ ಏನಿಲ್ಲ. ಕಾರ್ಯಕರ್ತರಿಗೆ ಏನು ಹೇಳಕ್ಕೆ ಅದೇ ಹೇಳ್ತೇನೆ, ನಮ್ಮ ನಾಯಕರು ಭಾಳ ಜನ ಇದ್ದಾರೆ. ಅಮರೇಗೌಡರ ನಾಯಕರು, ಹಿರೇಮಠರು ಇದ್ದಾರೆ, ಅಲ್ಲಿ ಸಿದ್ದು ಅಂತವರು, ನಿರ್ಪಾದಿ ಅಂತವರು, ಅನ್ಮೇಶ್ ನಾಯಕ ಸಾಲ್ಗುಂದ ಅಂತವರು, ಭಾಳ ಜನ, ನಮ್ಮ ಮೌನೇಶ್ ಅಂತವರು, ಭಾಳಷ್ಟು ಜನ ಇದ್ದಾರೆ, ನಮ್ಮ ಅಂಬರೀಷ್ ಗುಳಿಗೆ ಅಂತವರು. ಇವರೆಲ್ಲ ನಾಯಕತ್ವ ವಹಿಸ್ಕೊಳ್ತಾರೆ. ಅದನ್ನು ಕೊರತೆ ಅಂತ ಅವ್ರು ತುಂಬಿಸ್ತಾರೆ. ಅಲ್ಲ, ಅವರಿಗೆ ಅದು ಭಾವುಕತೆ ಮೂಡಿಸೋದು ಅಷ್ಟೇ. ಸ್ವಾಭಾವಿಕ ಮನುಷ್ಯನಲ್ಲಿ
ಯಾರಿಗೆ ಹಾರ್ಟ್ ಇರ್ತದೆ, ಹೃದಯ ಇರ್ತದೆ, ಅವ್ರಿಗೆ ಬರ್ತದೆ ಅದು ಭಾವನಾತ್ಮಕ. ನಾನು ಅವ್ರನ್ನ ನೋಡಿ ಭಾವುಕನಾಗಿದ್ದು, ನನಗೆ ಅಧಿಕಾರ ಹೊತ್ತು ಬಿಡುತ್ತೆ ಅಂತಲ್ಲ. ಖಂಡಿತ ಅವರ ಮನವೊಲಿಸ್ತೇವೆ. ನಾಯಕರು ಎಲ್ಲವೂ ಸರಿ ಹೋಗುತ್ತೆ ಅನ್ನೋಂಥ ಸಂಪೂರ್ಣ ವಿಶ್ವಾಸ ನನಗೆ. ಸರ್, ಈಶ್ವರಪ್ಪನವರು ಇವತ್ತು ಸಂಜೆ ಒಳಗೆ ತಮ್ಮ ನಿರ್ಧಾರ ತಿಳಿಸ್ತೀವಿ ಅಂತ ಹೇಳ್ತಿದ್ದಾರೆ. ಖಂಡಿತ ಅವರ ಮನವೊಲಿಸ್ತೇವೆ. ಅವರು ನಮ್ಮ ಜೊತೆಗೆ ಇರಬೇಕು, ನಮ್ಮ ಹಿರಿಯ ನಾಯಕರು. ಎಲ್ಲವೂ ಸರಿ ಹೋಗುತ್ತೆ ಅನ್ನೋಂಥ ಸಂಪೂರ್ಣ. ಜಗದೀಶ್ ಶೆಟ್ಟರ್ ಕೊಡ್ಬೇಕಂತ ಚರ್ಚೆ ಆಗ್ತಿರೋದು ಸರ್. ಚರ್ಚೆ ಆಗಿದ್ದೇನೆ, ಫೈನಲ್ ಇಲ್ಲ. ನಾವು ಜಗದೀಶ್ ಶೆಟ್ಟರ್ ಅವ್ರ ಬಗ್ಗೆ ಹೈಕಮಾಂಡ್ ನಿರ್ಣಯ. ನಮ್ಮದು ಇಷ್ಟೇ ಮನವಿ ಇದಲ್ಲ, ಲೋಕಸಭೆ ವ್ಯಾಪ್ತಿಯಲ್ಲಿ ಬರುವಂಥ ಕ್ಯಾಂಡಿಡೇಟ್ ಕೊಡಬೇಕಂತ ಮನವಿ ಇದೆ. ಮನ್ನಣೆ ಸಿಗ್ಬೋದಾ ಸರ್? ಸಿಗ್ಬೋದು. ಇಲ್ಲ, ಹೊರಗಡೆ ಬೇಡ ಅನ್ನೋದಿಲ್ಲ, ಹೈಕಮಾಂಡ್ ನಿರ್ಣಯ ತಗೊಳ್ಳಿ. ಬಟ್ ನಾವು ಸ್ಥಳೀಯವಾಗಿ ಲೋಕಸಭೆ ವ್ಯಾಪ್ತಿ ಬರುವಂಥ ಕ್ಯಾಂಡಿಡೇಟ್ಗೆ ಕೊಡಬೇಕು, ಪದೇ ಪದೇ ಮನವಿ ಮಾಡ್ತೀವಿ. ಯಾರು ಸರ್ ಆಕಾಂಕ್ಷಿಗಳು ನಿಮ್ಮ? ಅದರ ಸಂಜಯ್ ಪಾಟೀಲ್ ಅದಾರ, ಜಿರ್ಲಿ ಅದಾರ, ಮತ್ತು ಇದು ಸ್ಥಳೀಯ ಮಂಗಲ ಅವ್ರ ಸಿಟ್ಟಿಂಗ್ MP ಅದಾರ. ಸ್ಥಳೀಯವಾಗಿ ಕೊಡೋಂತ ಮನವಿ ಮಾಡ್ತೀವಿ. ಸಾಧ್ಯತೆ ಅವರು ಜಗದೀಶ್ ಶೆಟ್ಟರ್ ಕಡಿಮೆ ಇದೆ ಸರ್. ಇಲ್ಲ, ನೋಡೋಣ ಹೈಕಮಾಂಡ್ ನಿರ್ಣಯ. ಜಗದೀಶ್ ಶೆಟ್ಟರ್ ಕೊಡ್ಬೇಕಂತ ಚರ್ಚೆ.